ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಕೆ.ಸಿ. ವೀರೇಂದ್ರ ಪಪ್ಪಿ ಆನ್ಲೈನ್ ಗೇಮಿಂಗ್ ಮತ್ತು ಆಫ್ಲೈನ್ ಗೇಮಿಂಗ್ ಮೂಲಕ ಅಕ್ರಮ ಹಣ ವರ್ಗಾವಣೆ ಒಂದು ಆರೋಪದಲ್ಲಿ ಈಗ ಇಡಿ ಬಂಧನ ಮಾಡಿರುವಂಥದ್ದು. ಕಳೆದ 6 ಮತ್ತು 4 ಅಂದರೆ ಕಳೆದ ಒಂದು 10 ದಿನಗಳಲ್ಲಿ ಕೂಡ ಇಡಿ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಮೊನ್ನೆ ಮತ್ತೆ ಓಪನ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ 6 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಂಥ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರಾಗಿದ್ದು ಜೊತೆಯಲ್ಲಿ ಚಿತ್ರದುರ್ಗದಲ್ಲಿ ಸಾಕಷ್ಟು ಹೆಸರುವಾಸಿಯನ್ನು ಮಾಡಿದಂತಹ ವೀರೇಂದ್ರ ಪಪ್ಪಿಯವರು ಈ ಒಂದು ಗೇಮಿಂಗ್ ಆ್ಯಪ್ ಮೂಲಕವಾಗಿ ಸಿಕ್ಕಿಬಿದ್ದಂಥದ್ದು ಮತ್ತು ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟು ಈ ಮೂಲಕವಾಗಿ ಅಕ್ರಮ ಹಣ ವರ್ಗಾವಣೆ ವಿದೇಶದಲ್ಲೂ ಕೂಡ ಒಂದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಮೂಲಕವಾಗಿ ಅಂದರೆ ಅನಧಿಕೃತವಾಗಿ ಈ ಒಂದು ಗೇಮಿಂಗ್ ಆ್ಯಪ್ಗಳನ್ನು ನಡೆಸ್ತಾ ಇದ್ರು ಅಂತ ಗಂಭೀರವಾದಂಥ ಆರೋಪ. ಆ ಆ್ಯಪ್ಗಳ ಮೂಲಕವಾಗಿ ಬಂದಂಥ ಹಣವನ್ನು ಅಕ್ರಮವಾಗಿ ಬಳಸ್ಕೊಂಡು ಅದನ್ನು ತಮ್ಮ ಬೇರೆ ಬೇರೆ ಉದ್ಯಮಗಳಿಗೆ ಬಳಸ್ಕೊಂಡ್ರು ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಈ ಮೂಲಕವಾಗಿ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ಈಗ ನಡೆಸ್ತಾ ಇರುವಂಥದ್ದು. ಆದರೆ ಮೊನ್ನೆ ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಕೆ.ಸಿ. ವೀರೇಂದ್ರ ಅವರು ಇಡಿ ಅಧಿಕಾರಿಗಳ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಟ್ಯಾಪ್ ನೀರನ್ನು ಕೊಡ್ತಾ ಇದ್ದಾರೆ, ನಮಗೆ ಗಾಳಿ ಬೆಳಕು ಬರದಂತಹ ಒಂದು ಕೋಣೆಯಲ್ಲಿ ಇರಿಸಿದ್ದಾರೆ, ಡೋರ್ ಲಾಕ್ ಮಾಡ್ಕೊಳ್ತಾರೆ, ಈ ಮೂಲಕವಾಗಿ ಉಸಿರು ಕಟ್ಟುವಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗುತ್ತೆ, ಸರಿಯಾದ ಆರೋಗ್ಯಯುತವಾದಂಥ ಒಂದು ಆಹಾರವನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಈ ಮೂಲಕವಾಗಿ ನಮಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಇಡಿ ಅಧಿಕಾರಿಗಳೇ ಕಾರಣ ಅಂತೇಳಿ ನೇರವಾಗಿ ನ್ಯಾಯಾಧೀಶರ ಮುಂದೆ ಗಂಭೀರವಾದಂಥ ಆರೋಪವನ್ನು ಅಲ್ಲಿ ವೀರೇಂದ್ರ ಪಪ್ಪಿ ಶಾಸಕರು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದರೆ ವೀರೇಂದ್ರ ಪಪ್ಪಿಯವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಕಿರಣ್ ಅವರು ಪ್ರಮುಖವಾಗಿ ಅವರ ಹಿರಿಯ ಇಬ್ಬರು ಕೂಡ ಚಂದ್ರಮೌಳಿಯರಾಗಿರ್ಬೋದು ಮತ್ತು ಕಿರಣ್ ಜವಳಿ ಅವರು ಇಬ್ಬರು ಕೂಡ ಅವರ ಪರವಾಗಿ ಒಂದು ವಾದವನ್ನು ಮಾಡಿದರು. ಇಡೀ ಪರ ವಕೀಲರು ಕೂಡ ನಾವು ಯಾವುದೇ ರೀತಿಯಾಗಿ ಅವರಿಗೆ ಹಿಂಸೆಯನ್ನು ಕೊಡ್ತಾ ಇಲ್ಲ, ಟಾರ್ಚರ್ ಕೊಡ್ತಾ ಇಲ್ಲ, ಅವರ ಆರೋಪ ಸುಳ್ಳು ಅಂತ ಹೇಳಿದರು. ಅವ್ರು ಹೇಳ್ತಾ ಇರುವಂಥದ್ದು ಲೇಟ್ ನೈಟ್ ಅರ್ಲಿ ಮಾರ್ನಿಂಗ್ 3 ಗಂಟೆವರೆಗೂ ಕೂಡ ವಿಚಾರಣೆಯನ್ನು ಮಾಡ್ತಾರೆ, ಸರಿಯಾಗಿ ಅವರು ಏನು ಅಲ್ಲಿ ನೀರು ಕೂಡ ಕೊಡದೆ ಸರಿಯಾಗಿ ನೋಡದೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಈ ರೀತಿಯಾದಂಥ ಆರೋಪಗಳನ್ನು ಮಾಡಿದ್ರು. ಹೀಗಾಗಿ ಸದ್ಯ ಅವರನ್ನು 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಂಥ ನ್ಯಾಯಾಧೀಶರು ಅವರಿಗೆ ಬಾಟಲ್ ವಾಟರ್ ಆಗಿರ್ಬೋದು ಮತ್ತು ಶುದ್ಧವಾದಂತಹ ಆರೋಗ್ಯಯುತವಾದಂಥ ಊಟವನ್ನು ಕೊಡಬೇಕಾಗುತ್ತೆ ಮತ್ತು ಅವರ ವಕೀಲರಿಗೆ ಕೂಡ ಭೇಟಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನ್ಯಾಯಾಧೀಶರು ಕೂಡ ಹೇಳಿರುವಂಥದ್ದು. ಅದಲ್ಲದೆ ಈಗ ಕೇವಲ ಪಪ್ಪಿ ಅಷ್ಟೇ ಅಲ್ಲದೆ ಅವರ ಸಹೋದರರ ಹೆಸರಲ್ಲೂ ಕೂಡ ಉದ್ಯಮ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಇಡಿ ಅಧಿಕಾರಿಗಳು ಪ್ರೆಸ್ ರಿಲೀಸ್ ಮಾಡುವಂಥದ್ದು 12 ಕೋಟಿ ನಗದು ಮತ್ತು ಚಿನ್ನಾಭರಣ, ಕೆಜಿಗಟ್ಟಲೆ ಚಿನ್ನಾಭರಣ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು ಮತ್ತು 1 ಕೋಟಿಗೂ ಹೆಚ್ಚು ಫಾರಿನ್ ಕರೆನ್ಸಿ ಆಗಿರ್ಬೋದು ಮತ್ತು ಎಲ್ಲ ಒಂದು ಆದಾಯದ ವಿಚಾರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನೇ ಇಡಿ ಅಧಿಕಾರಿಗಳು ಒಂದು ಬಿಡುಗಡೆಯನ್ನು ಮಾಡಿದರು. ಈ ಮೂಲಕವಾಗಿ ಈಗ ಸಿಕ್ಕಿರುವಂಥ ಹಣ ಅದು ಮನೆಯಲ್ಲ, ಅದು ಗೋವಾದಲ್ಲಿ ಯಾಕಂದರೆ ಗೋವಾ ಆಗಿರ್ಬೋದು ಮತ್ತು ಸಿಕ್ಕಿಂ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು ಒಂದು 17ಕ್ಕೂ ಹೆಚ್ಚು ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದರು. ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಒಂದು ಗೇಮಿಂಗ್ ಆ್ಯಪ್ಗಳನ್ನು ಮಾಡ್ತಾರೆ, ಆ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಬಂದಂಥ ಹಣವನ್ನು ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ತಾವ್ರೆ, PMLD ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥ ಇಡಿ ಅಧಿಕಾರಿಗಳು ಈಗ ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 17 ಬ್ಯಾಂಕ್ ಖಾತೆಗಳಿರುವಂಥದ್ದು. ಈಗ 17 ಬ್ಯಾಂಕ್ ಅಕೌಂಟ್ಗಳಿಗೂ ಕೂಡ ನೋಟಿಸ್ ಕೊಟ್ಟಿರುವಂಥ ಇಡಿ ಅಧಿಕಾರಿಗಳು ಎಲ್ಲ ಅಮೌಂಟ್ ಟ್ರಾನ್ಸಾಕ್ಷನ್ ವಿಚಾರವಾಗಿರ್ಬೋದು ಅಥವಾ ಈ ಅಮೌಂಟ್ ಟ್ರಾನ್ಸಾಕ್ಷನ್ನ ಮೂಲ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಈಗ ಕೇಳಲಾಗಿರುವಂಥದ್ದು. ಅದಲ್ಲದೆ ಈ ಒಂದು ಸಂಪೂರ್ಣವಾದಂತಹ ಲಕ್ಷಾಂತರ ಹಣ ವಹಿವಾಟು, ಕೋಟ್ಯಾಂತರ ರೂಪಾಯಿ ಹಣ ವಹಿವಾಟಿಗೆ ಸಂಬಂಧಪಟ್ಟಂತೆ ಪಪ್ಪಿ ಕೆ.ಸಿ. ವೀರೇಂದ್ರ ಪಪ್ಪಿಯವರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಪೂರ್ಣ ದಾಖಲೆಗಳ ಕ್ರೋಢೀಕರಣಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಇಡಿ ವಿಚಾರಣೆಯ ಸಂದರ್ಭದಲ್ಲಿ ಅಸ್ಪಷ್ಟವಾಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ಇಡಿ ಅಧಿಕಾರಿಗಳು ಹೇಳ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಮತ್ತೆ 2 ದಿನದಲ್ಲಿ ಅವರ ಇಡಿ ಕಸ್ಟಡಿ ಅಂತ್ಯವಾಗುತ್ತೆ, ಮತ್ತೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ JC ಆಗುತ್ತಾ ಅಥವಾ PC ಪಡ್ಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಅವರ ಸಹೋದರರಾಗಿರುವಂಥ ತಿಪ್ಪೇಸ್ವಾಮಿ ಆಗಿರ್ಬೋದು, ನಾಗರಾಜ್ ಅವರಾಗಿರ್ಬೋದು, ಅವರ ವಿಚಾರಣೆಯನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಅವರ ಸಹೋದರರ ಹೆಸರಲ್ಲಿ ದುಬೈ ಮೂಲಕವಾಗಿ ಇಲ್ಲಿ ಒಂದು ಗೇಮಿಂಗನ್ನು ಆಡಿಸ್ತಾರೆ, ಆನ್ಲೈನ್ ಗೇಮನ್ನು ಆಡಿಸ್ತಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಅದಲ್ಲದೆ ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ವ್ಯವಹಾರ ದಾಖಲೆಗಳಾಗಿರ್ಬೋದು ಒಬ್ಬರ ಹಣದ ಹೆಸರಲ್ಲಿ ಈ ಒಂದು ವ್ಯವಸ್ಥೆ ಗೇಮಿಂಗ್ ಆ್ಯಪ್ಗಳ ಹಣ ವಹಿವಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಒಬ್ಬರ ಹಣ ಹೆಸರಲ್ಲಿ ಈ ಮೂಲಕವಾಗಿ ಒಂದು ಸಿಂಡಿಕೇಟ್ ಮೂಲಕವಾಗಿ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಇಡಿ ಡ್ರಿಲ್ನಲ್ಲಿ ಸಿಕ್ಕಿರುವಂತಹ
ಪಪ್ಪಿ ಏನಿದ್ದಾರೆ, ಶಾಸಕ ಪಪ್ಪಿ ಈ ಮೂಲಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು, ಈ ಮೂಲಕಗೆ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯ ಈಗ ಕಳೆದ ಒಂದು ಸುಮಾರು 6-7 ದಿನಗಳಿಂದಲೂ ಕೂಡ ಈ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥ ಪಪ್ಪಿ ಈಗ ಮುಂದೆ ಇಡೀ ಅಧಿಕಾರಿಗಳ ಮತ್ತಷ್ಟು ಆ ವ್ಯವಸ್ಥೆಗೆ ಮತ್ತೆ ಅವರ ಒಂದು ವಿಚಾರಣೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಈಗ ಸದ್ಯ ಒಂದು ವೇಳೆ ಈಗ ಬಹುತೇಕವಾಗಿ ನಾಳಿದ್ದು ಅಥವಾ ಚಳ್ಳಕೆರೆ ಅವರ ನಿವಾಸ ಆಗಿರ್ಬೋದು ಮತ್ತು ಬೇರೆ ಬ್ಯಾಂಕ್ ಲಾಕರ್ಗಳೇನಿದೆ ಅದನ್ನು ಓಪನ್ ಮಾಡಿಸುವಂಥ ನಿಟ್ಟಿನಲ್ಲಿ ಅವರ ಚಿತ್ರದುರ್ಗ ಕೂಡ ಕರ್ಕೊಂಡೋಗಿ KC ವೀರೇಂದ್ರ ಕರ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಇಡೀ ಅಧಿಕಾರಿಗಳು ಪ್ರಿಪರೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಅದಲ್ಲದೆ KC ವೀರೇಂದ್ರ ಅವರ ಸಂಪೂರ್ಣ ವಹಿವಾಟು ಒಂದು ಆನ್ಲೈನ್ ಗೇಮ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅಂತೇಳಿ, ಅಂದರೆ ಅವರ ಒಂದು ವ್ಯವಹಾರಿಕವಾದಂಥ ಒಂದು ದಾಖಲೆಗಳನ್ನು ಕ್ರೋಢೀಕರಣ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈ ಇಡಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಅದಲ್ಲದೆ ಈಗ ಪ್ರಮುಖವಾಗಿ ಇದು ಮೊದಲಲ್ಲ, ಹಿಂದೆಯೂ ಕೂಡ ರೇಡ್ ಆಗಿತ್ತು. ಅದಲ್ಲದೆ ಈ ಒಂದು ಪ್ರಮುಖವಾದಂಥ ಈಗ ಒಂದು ECR ಏನು ಮಾಡ್ಕೊಂಡಿದ್ದಾರೆ ಅದು ಕಾನೂನು ಬಾಹಿರ ಅನ್ನೋ ರೀತಿಯಲ್ಲೂ ಕೂಡ ಅವರ ಅಡ್ವೊಕೇಟ್ಸ್ ಏನಿದ್ದಾರೆ ವಾದವನ್ನು ಮಾಡಿದರು. ಹಿಂದೆ ಅಂದರೆ ಅವರ ಮೇಲೆ CBIಯಲ್ಲಿ ಆದಂಥ ಕೇಸ್ ಏನಿತ್ತು ಅದು ಕೂಡ ಖುಲಾಸೆ ಆಗಿದೆ, ಅದು ಊರ್ಜಿತವಾಗಿಲ್ಲ. 2 ಪ್ರಕರಣಗಳಿಲ್ಲ, ಅದನ್ನು ಉಲ್ಲೇಖ ಮಾಡಿ ಪ್ರಮುಖವಾಗಿ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯಲ್ಲೇ ಕೂಡ ಇಡಿ ಅಧಿಕಾರಿಗಳು ಅವರು ಎಡವಿದ್ದಾರೆ ಅಂತೇಳಿ, ಅಂದರೆ ಅದಲ್ಲದೆ ಕಾನೂನು ವಿರುದ್ಧವಾಗಿ ಅವರು ಒಂದು ಬಂಧನ ಮಾಡಿರುವಂಥ ಒಂದು ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆಯೂ ಕೂಡ ಅಂದರೆ ಪಪ್ಪಿಯವರ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿದರು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣ ಅದರಲ್ಲಿ ಪಪ್ಪಿಯ ಒಂದು ಕೇಸ್ ಏನಿದೆ ಆನ್ಲೈನ್ ಮತ್ತು ಆಫ್ಲೈನ್ ಗೇಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆ ಮೂಲಕವಾಗಿ ಅದನ್ನು ಬೇರೆ ಬೇರೆ ಉದ್ಯಮಗಳಿಗೆ ಬಳಸ್ಕೊಳ್ಳುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. 2 ದಿನದಲ್ಲಿ ಮತ್ತೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಿಪರೇಷನ್ಸನ್ನು ಮಾಡಿಕೊಂಡಿರುವಂಥದ್ದು. ಚಿತ್ರದುರ್ಗ ಶಾಸಕ KC ವೀರೇಂದ್ರ ಅವರ ಇಡಿಯ ವಿಚಾರಣೆ ಆಗಿರ್ಬೋದು, ಅವರ ವ್ಯವಹಾರಿಕ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಆಯಾಮದಲ್ಲಿ ತನಿಖೆ ಹೋಗ್ತಾ ಇದೆ, ನಿಜಕ್ಕೂ ಕೂಡ ಗೇಮಿಂಗ್ ಆ್ಯಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ತನಿಖೆಯ ಭಾಗವನ್ನು ಆ ವಿಚಾರವನ್ನು ಅದರಲ್ಲೂ ಶಾಸಕರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.